ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದ ಮಾಡ್ತಾ ಇದಕ್ಕಾಗಿ ಸ್ತೋತ್ರ. ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಕುಟುಂಬ ಶಾಂತಿ ಸಂತೋಷ ಕೊಡ್ತಾ ಇದಕ್ಕಾಗಿ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಒಂದು ವಾಕ್ಯ ಕೊಟ್ಟು ಇವತ್ತು ಮಾತಾಡೋಕೆ ನಿಮ್ಮೊಟ್ಟಿಗೆ ನಮ್ಮನ್ನು ಆರಿಸ್ಕೊಂಡು ನಿಮ್ಮ ದೇವರ ಪ್ರಚಾರಕ್ಕಾಗಿ ಒಂದು ಕರೆದು ಎಲ್ಲರೊಟ್ಟಿಗೆ ವಾಕ್ಯದ ಮುಖಾಂತರ ಮಾತಾಡುವಂತ ನಮ್ಮನ್ನು ಕರೆದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ನಿಮ್ಮ ಜೀವನದಲ್ಲಿ ಏನಾದ ಸಂತೋಷ ಪಡೋದಾದ, ಒಂದು ಶಾಂತಿ ನಿಮ್ಮ ಜೀವನದಲ್ಲಿ ಒಂದು ಇಳಿದು ಬರೋದಾದ, ಹಲ್ಲೆಲೂಯಾ, ಒಂದು ಪವಿತ್ರಾತ್ಮನ ಶಾಂತಿ ನಿಮ್ಮ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಶಾಂತಿ ನಿಮ್ಮ ಜೀವನದಾಗ ಬರಕತ್ತದ, ಒಂದು ಸಂತೋಷ ನಿಮ್ಮ ಜೀವನದಾಗ ಬರಕತ್ತದ. ಇಷ್ಟು ದಿವಸ ನೀವು ಭಯದಾಗ ಬದುಕ್ತಾ ಇದ್ರಿ, ಇಷ್ಟು ದಿವಸ ಅಂಜಂಜಿ ಬದುಕ್ತಾ ಇದ್ರಿ, ಇಷ್ಟು ದಿವಸ ಬುಗುಲ್ ಅಂತ ಆ ಥರ ಬದುಕ್ತಾ ಇದ್ರಿ. ನಿಮ್ಮ ಹೃದಯದಾಗ ಶಾಂತಿ ಇದ್ದಿದ್ದಿಲ್ಲ, ಸಮಾಧಾನ ಇದ್ದಿದ್ದಿಲ್ಲ. ಇವತ್ತ ದೇವರ ಶಾಂತಿ ನಿಮ್ಮ ಜೀವನದಾಗ ಇಳಿದು ಬರಕತ್ತದ. ಇವತ್ತ ನಿಮ್ಮ ಜೀವನದಾಗ ಒಂದು ಅದ್ಭುತ ರೀತಿಲಿಂತ ಇಳಿದು ಬರಕತ್ತದ. ಇವತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಇಳಿದು ಬರಕತ್ತದ. ಆಮೆನ್, ಹಲ್ಲೆಲೂಯಾ. ದೇವರು ಕೊಟ್ಟನ ವಾಕ್ಯ ಇವತ್ತ ನಿಮ್ಮ ಜೀವನದಾಗ ಶಾಂತಿ ಬರಸಲಗಾಗಿ, ಒಂದು ಸಮಾಧಾನ ಬರಸಲಗಾಗಿ. ಹಲ್ಲೆಲೂಯಾ. ದೌಖಾನಿಗೆ ಹೋಗಿ ತಿರುಗಿ ಸಾಕಾಗ್ಯದ. ದೇವರು ದೌಖಾನಿಲಿಂತ ಬಿಡಿಸಕತ್ತನ, ಅಂತ ಸಂತೋಷ ನಿಮಗೆ ಬರಕತ್ತದ. ಮಾಟ ಮಂತ್ರ ಬಿಡಿಸಕತ್ತನ, ರೋಗ ಬಿಡಿಸಕತ್ತನ. ದೇವರು ನಿಮ್ಮ ಕುಟುಂಬದಾಗ ಒಳ್ಳೆ ಕಾರಣ ಮಾಡ್ತೀನಿ ಅಂತ ಹೇಳ್ಯಾನ, ಆ ಕಾರಣ ಆಗ್ಲಕತ್ತದ. ಅಂತ ಸಂತೋಷ ನಿಮ್ಗ ಕೊಡಕತ್ತನ. ದೇವರ ಮಕ್ಕಳೇ, ಇವತ್ತು ಕೊಟ್ಟು ವಾಕ್ಯ ಓದೋಣ. ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಹಲ್ಲೆಲೂಯಾ. ನಿಮಗೆ ಸಂತೋಷ ಕೊಡಕತ್ತನ, ಅದು ನಿಮ್ಮ ಇಷ್ಟದ ಪ್ರಕಾರ. ಹಲ್ಲೆಲೂಯಾ. ದೇವರ ಪ್ರಕಾರ ದೇವರ ಇಚ್ಛೆನೇ ನೆರವೇರಬೇಕು. ಆದ್ರೆ ದೇವರು ಇವತ್ತ ನಿಮ್ಮ ಸಂತೋಷ ಕಳ್ಕೊಂಡದ್ದು ನಿಮಗೆ ಕೊಡಕತ್ತಾನ. ಒಂದು ನಿಮ್ಮ ಇಷ್ಟ ಏನು ಅದು ಆಗ್ಲಾರ್ದಿತ್ತು, ಅದು ದೇವರು ಪೂರ ಮಾಡಕತ್ತಾನ. ಹಲ್ಲೆಲೂಯಾ. ಎಷ್ಟು ದಿವಸದಲ್ಲಿಂತ ನೀವೊಂದು ಕೆಲಸ ಆಗ್ಲಾರ್ದಂಗ ಕುಂತಿದ್ರಿ, ಅದ್ರಾಗ ಸಂತೋಷ ಇತ್ತು, ಅದೇ ಕೆಲಸ ಆಗವಲ್ದು. ಆ ಸಂತೋಷ ಅದು ಕೆಲಸ ಅದು ನಿಂತೋಗಿತ್ತು, ಆ ಕೆಲಸ ನಿಂತೋಗಿದ್ದು ದೇವರು ಪೂರ ಮಾಡಕತ್ತಾನ. ಅಂತ ಸಂತೋಷ ನಿಮ್ಗ ಕೊಡಕತ್ತಾನ. ನಿಮ್ಮ ಇಷ್ಟಾರ್ಥಗಳು ದೇವರು ನೆರವೇರ್ಸಕತ್ತಾನ. 3, 2, 1 ಏನು ನಿಮ್ಮ ಕೆಲಸ ನಿಂತಿದ್ವು ಅದು ಪೂರಾ ದೇವರು ಮಾಡಕತ್ತಾನ. ಅಷ್ಟು ಒಳ್ಳೆ ಸುದ್ದಿ ನಿಮ್ಮ ಜೀವನದಾಗ ಕೊಡಕತ್ತಾನ. ಸಂತೋಷ ಯಾರು ಕೊಡ್ತಾರ? ದೇವರು ಕೊಡ್ತಾನ. ಸಂತೋಷ ಯಾರು ಕೆಡಿಸ್ತಾರ? ದೆವ್ವ. ಎಷ್ಟು ವರ್ಷದಲ್ಲಿಂತ ನಿಮ್ಮ ಸಂತೋಷ ಹಾಳಾಗಿತ್ತು, ಎಷ್ಟು ವರ್ಷದಲ್ಲಿಂತ ನಿಮಗೆ ಸಂತೋಷ ಇದ್ದಿದ್ದಿಲ್ಲ, ಎಷ್ಟು ವರ್ಷದಲ್ಲಿಂತ ನೀವು ಕುಗ್ಗಿ ಕುಂತಿದ್ರಿ, ಎಷ್ಟು ವರ್ಷದಲ್ಲಿಂತ ನೀವು ಕಣ್ಣೀರ್ದಾಗಿದ್ರಿ, ಎಷ್ಟು ವರ್ಷದಲ್ಲಿಂತ ನೀವು ದುಃಖದಾಗಿದ್ರಿ. ದೇವರು ಅದೆಲ್ಲ ತೆಗೆದುಕೇಸಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ ಒಂದು ಒಳ್ಳೆ ಸಂತೋಷ ಕೊಡಕತ್ತಾನ. ಹಲ್ಲೆಲೂಯಾ. ಯಾರು ಕೊಟ್ಟಿಲ್ಲ, ನಿನ್ನ ದೇವರು ಯೇಸು ನಿನಗೆ ಕೊಡಕತ್ತಾನ. ಹೆಂಗ ನೀನು ಮಾಡಿದ ಪ್ರಾರ್ಥನಾ ಉತ್ತರ ಕೊಡಕತ್ತಾನ. ಆ ಸಂತೋಷ ಕಳ್ಕೊಂಡಿದ್ದಿ, ಆ ಸಂತೋಷ ನೀವೆಲ್ಲ ಕಳ್ಕೊಂಡ್ರಿ. ನಿನ್ನ ಮನೆ ಕುಟುಂಬನೇ ಕಳ್ಕೊಂಡಿತ್ತು. ಆದ್ರೆ ದೇವರು ಏನ್ ಮಾಡಕತ್ತಾನ? ಎಲ್ಲರಿಗೂ ಕೊಡಕತ್ತಾನ, ಒಬ್ರಿಗೆಲ್ಲ. ನಿನ್ನ ಮನೆ ಕುಟುಂಬಕ್ಕೆ ಕೊಡಕತ್ತಾನ ಮಗಳೇ, ನಿನ್ನ ಮನೆ ಕುಟುಂಬಕ್ಕೆ ಕೊಡಕತ್ತಾನ ದೇವರು. ಮಗನೇ, ಸಂತೋಷ ಕೊಡಕತ್ತಾನ ರೀ. ಒಳ್ಳೆ ಕಾರಣ ಆಗ್ಲಕತ್ತದ. ನಿನ್ನ ಮನೆಗ ಬಹಳ ದೊಡ್ಡ ಸಂತೋಷ ಬರಕತ್ತದ. ನಿಮ್ಮ ಮಗಳಿಗೆ ಒಳ್ಳೆ ಕೆಲಸ ಸಿಗಕತ್ತದ, ಬಹಳ ಸಂತೋಷ ಬರಕತ್ತದ. ನಿನ್ನ ಮಗನಿಗೆ ಕಳ್ಕೊಂಡದ್ದು ಕೆಲಸ ಮತ್ತೆ ವಾಪಸ್ ಬರಕತ್ತದ, ಬಹಳ ದೊಡ್ಡ ಸಂತೋಷ ಬರಕತ್ತದ. ನಿಮ್ಮ ಮನಿನೇ ನಿಮ್ಮದಾಗಿದ್ದಿದ್ದಿಲ್ಲ, ಅದು ನಿಮ್ಮ ಹೆಸರು ಮೇಲೆ ಅಂತ ಆಗ್ಲಕತ್ತದ, ಬಹಳ ದೊಡ್ಡ ಸಂತೋಷ ಕೊಡಕತ್ತನ. ನಿಮ್ಮ ಕುಟುಂಬ ಎಲ್ಲ ಹೊಡೆದೋಗಿತ್ತು, ಈಗ ಒಂದಾಗ್ಲಕತ್ತದ, ಬಹಳ ದೊಡ್ಡ ಸಂತೋಷ ಬರಕತ್ತದ. ನಿನ್ನ ಮಗಳು ಗಂಡ ಬಿಟ್ಟೋಗಿದ್ದ, ನಿನ್ನ ಮಗಳು ಗಂಡನೇ ಬಂದು ನಿನ್ನ ಮಗಳ ಕೈ ಹಿಡ್ದಾನ, ಬಾ ಮನೆಗೆ, ಗಂಡನ ಮನೆಗೆ ಅಂತ ಕರೆಕತ್ತಾನ, ಬಹಳ ದೊಡ್ಡ ಸಂತೋಷ ಕೊಡಕತ್ತಾನ ದೇವರು. ಹೆಂಗ ನೀವು ಮಾಡಿದ ಪ್ರಾರ್ಥನಾ. ಹಲ್ಲೆಲೂಯಾ. ನಿಮ್ಮದು ಏನೋ ಕಳೆದೋಗಿತ್ತು, ಅದು ಸಿಕ್ಕಿತ್ತು, ಬಹಳ ದೊಡ್ಡ ಸಂತೋಷ ಬರಕತ್ತದ. ರೋಗದಾಗಿದ್ದೀರಿ, ಆರಾಮಾಗಲಾರ್ದಂಗ ವಸ್ತು, ಆರಾಮಾಗಲಾರ್ದಂಗ ಒಂದು ದೊಡ್ಡ ರೋಗ ನಿಮಗೆ ಕಾಡಕತ್ತಿತ್ತು, ದೇವರು ಬಿಡಿಸಿ ಕೇಸಿ ದೊಡ್ಡ ಸಂತೋಷ ಕೊಡಕತ್ತನ ಮಗಳೇ, ದೊಡ್ಡ ಸಂತೋಷ ಕೊಡಕತ್ತನ ಮಗನೇ. ಸಂತೋಷ ಕಳ್ಕೊಂಡದ್ದು ನೀವು, ದೇವರು ಕೊಡಕತ್ತನ ಮಗಳೇ, ಮಗನೇ. ದೆವ್ವವನ್ನು ಸಂತೋಷ ಹಾಳು ಮಾಡಕ ಬಂದಿತ್ತು, ದೇವರು ಅದಕ್ಕೆ ಓಡಿಸಿದ್ದ. ದೇವರು ಸಂತೋಷ ಕೊಡಕತ್ತನ, ನಿಮ್ಮ ಇಷ್ಟಾರ್ಥಗಳು ಎಲ್ಲ ನೆರವೇರ್ಸಕತ್ತನ.
ಹಲ್ಲೆಲೂಯಾ. ಇಷ್ಟೇ ಸಂಬಳದಾಗ ನಾವು ಮನೆ ನಡೆಸಬೇಕು, ಇಷ್ಟೇ ಸಂಬಳದಾಗ ನಾವು ಸಂಸಾರ ಮಾಡ್ಬೇಕಿತ್ತು. ಸಂತೋಷ ಇದ್ದಿದ್ದಿಲ್ಲ ನಿನಗೆ ಕೊಡ ಸಂಬಳದಾಗ, ನಿನ್ನ ತೃಪ್ತಿ ಆಗಿದ್ದಿಲ್ಲ. ದೇವರು ಇವತ್ತಲೆಂತ ಡಬಲ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನೀ ದುಡಿಮೆ ರೊಕ್ಕನೆ ನಿನಗೆ ಸ್ವಂತ ಮಾಡಕತ್ತಾನ, ನಿನ್ನ ಪಗಾರ ಹೆಚ್ಚಿಗಾಗ್ಲಕತ್ತದ, ಅದು ಬಹಳ ಸಂತೋಷ ಆಗ್ಲಕತ್ತದ. ನಿನ್ನ ಕುಟುಂಬದಾಗ ಅಳೋದು ಎಲ್ಲ ನಿಂದ್ರಿಸಕತ್ತಾನ, ಅಂತ ಸಂತೋಷ ನಿನ್ನ ಕುಟುಂಬದಾಗ ಬರಕತ್ತದ. ಹಲ್ಲೆಲೂಯಾ. ಯಾರೋ ನಿನ್ನ ಮನೆ ಬಿಟ್ಟು ಓಡ್ತೀನಿ ಅಂತಂದ್ರು, ನಿನ್ನ ಮಗಳು ಮಗನು ಯಾರು ನಿನ್ನ ಮನೆಗೆ ಹೆಜ್ಜೆ ಇದನ್ನ ನಿಂದ್ರಕ್ ಆಗ್ತಲ್ಲ, ಮನೆಗೆ ನಿಂದ್ರಕ್ ಆಗ್ತಲ್ಲ, ನಾನು ಹೊರಗೆ ಇರ್ಬೇಕು ಅನಿಸ್ತದ. ದೇವರು ನಿಮ್ಮ ಮನೆಗೆ ನಿಮಗೆ ಜಾಗ ಕೊಡಕತ್ತಾನ, ನಿಮ್ಮ ಮನೇಲೆ ನಿಮಗೆ ಸಂತೋಷ ಕೊಡಕತ್ತಾನ. ಅಂತ ದೊಡ್ಡ ಸಂತೋಷ ಉಂಟು ಮಾಡಕತ್ತಾನ ದೇವರು. ಹಲ್ಲೆಲೂಯಾ. ದೆವ್ವ ಸಂತೋಷ ಹಾಳು ಮಾಡಕ ಬರ್ತದ, ದೇವರು ಸಂತೋಷ ಕೊಡಕ ಬರ್ತಾನ. ನೀವು ಆತನನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಂತೋಷ ದೇವರು ಇನ್ನೂ ಹೆಚ್ಚು ಮಾಡ್ತಾನ್ರಿ. ಇಷ್ಟಾರ್ಥವನ್ನೇ ನೆರವೇರಿಸ್ತಾನಂತಂದ ಮ್ಯಾಗ ಸಂತೋಷ ಎಷ್ಟು ಹೆಚ್ಚು ಮಾಡಂಗ. ನಾನು ನೆನ್ಪು ಮಾಡ್ಕೊಳ್ಳಿ, ಇಷ್ಟಾರ್ಥ ಯಾರು ನಿಮ್ಮ ಇಷ್ಟ, ನಿಮ್ಮ ಆಲೋಚನೆ ಒಂದು ಏನನ್ನ ತಗೋಬೇಕು ಅನ್ನೋದು, ಏನ ದೇವರೇ ಇದು ಮಾಡ್ಬೇಕು, ಇದನ್ನ ತಗೋಬೇಕು, ಇದನ್ನ ನನ್ನಿಲ್ಲ, ನಾನು ಇದು ಮಾಡ್ಬೇಕು, ಇದು ಬಿಸ್ನೆಸ್ ಆಗ್ಬೇಕು ನಮ್ಮಲ್ಲಿಲ್ಲ. ದೇವರು ಸಹಾಯ ಮಾಡಕತ್ತಾನ, ನಿನ್ನ ಇಷ್ಟ ನೆರವೇರ್ಸಕತ್ತಾನ, ಸಂತೋಷ ಸಿಗಲಕತ್ತದ. ನೀನು ಬಿಸ್ನೆಸ್ ಹಾಕಬೇಕಂದಿದೆ, ಆಗವಲ್ದು. ದೇವರು ಬಿಸ್ನೆಸ್ಗಾಗಿ ಸಹಾಯ ಮಾಡಕತ್ತಾನ. ಆ ಬಿಸ್ನೆಸ್ ನೀ ಯಾಕೆ ಆಗ್ತದಿ, ದೇವರು ಸಂತೋಷ ಕೊಡಕತ್ತಾನ. ನಿನ್ನ ಇಚ್ಛೆ ನೆರವೇರ್ಸಕತ್ತಾನ ಮಗಳೇ, ನಿನ್ನ ಇಚ್ಛೆ ನೆರವೇರ್ಸಕತ್ತಾನ ಮಗನೇ. ಅವ್ರಂದ್ರು ಇವ್ರಂದ್ರು ಅವ್ರಂದ್ರು ಎಲ್ಲರ ಬಾಯಿ ಮುಚ್ಚಿಸಿ ಕೆಸಿ ನಿನಗೆ ಸಂತೋಷ ಕೊಡಕತ್ತಾನ, ದೊಡ್ಡ ಸಂತೋಷ ಕೊಡಕತ್ತಾನ. ಭಯ ಪಡಬೇಡ್ರಿ, ನಿಮಗಾಗಿ ದೇವರು ಒಳ್ಳೆ ಉದ್ದೇಶ ಇಟ್ಟಾನ. ಅಂಜಬೇಡ್ರಿ, ಧೈರ್ಯದಿಂದ ಇರ್ರಿ. ಸಂತೋಷ ನಿನಗೆ ನಿನ್ನ ಕುಟುಂಬಕ್ಕೆ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗ್ಲಿ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ಯಾವ ಜೀವನದಲ್ಲಿ ಸಂತೋಷಿಸುತ್ತಪ್ಪ. ನೀ ಕೊಡುವಂತ ವಾಕ್ಯಕ್ಕಾಗಿ ಸ್ತೋತ್ರಪ್ಪ, ನೀ ಕೊಡುವಂತ ವರಕ್ಕಾಗಿ ಸ್ತೋತ್ರಪ್ಪ, ನೀ ಕೊಡುವಂತ ಬೆಳಕಿಗಾಗಿ ಸ್ತೋತ್ರಪ್ಪ, ನೀ ಕೊಡುವಂತ ಕರ್ತನೆ ರಾಜ್ಯಕ್ಕಾಗಿ ಸ್ತೋತ್ರಪ್ಪ. ನಂದು ಯಾವ ದೇವ ಎಂತ ಸಂತೋಷ ಕರ್ತನೆ, ನೀ ಕೊಡುವಂತ ವರಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರ. ಎಲ್ಲಾ ಕೆಲಸ ಕಾರ್ಯವನ್ನು ನೀನು ಮಾಡ್ಸೋದಕ್ಕಾಗಿ ಸ್ತೋತ್ರ. ನಮ್ಮ ಇಷ್ಟಾರ್ಥವನ್ನು ದೇವರು ನೆರವೇರಿಸೋದಕ್ಕಾಗಿ ಸ್ತೋತ್ರ. ಇದ್ದಂತ ಸ್ಥಳದಲ್ಲಿ ದೇವರ ಮೇಲೆ ಕೆತ್ತದಕ್ಕಾಗಿ ಸ್ತೋತ್ರ. ಎಲ್ಲ ಬೆಳಕಾಗಿ ಮಾಡ್ತದಕ್ಕಾಗಿ ಸ್ತೋತ್ರ. ಎಲ್ಲ ನಮ್ಮ ಜೀವನದಾಗ ಹೊಸದಾಗ್ತದಕ್ಕಾಗಿ ಸ್ತೋತ್ರ. ಹೊಸಬರಂತೆ ನಾವು ನಡೆದುಕೊಳ್ತದಕ್ಕಾಗಿ ಸ್ತೋತ್ರ. ದೇವರನ್ನು ಹೊಸದಾಗಿ ನಡೆಸೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಮಗೆಲ್ಲ ಈ ವಾಕ್ಯ ನಮಗೆ ಆಶೀರ್ವಾದವಾಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಯಾರ್ಯಾರು ಕೇಳ್ತಾರೋ ಅವರೆಲ್ಲ ಆಶೀರ್ವಾದ ಆಗ್ಲಿ ತಂದೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ರೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.